ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಸುತ್ತಮುತ್ತಲು ಇರೋ ಜನ ದಡ್ಡರಾಗಿದ್ದರೆ ನಾವು ಎಷ್ಟೇ ಬುದ್ಧಿವಂತರಾದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂತಂದರೆ ಬೆತ್ತಲೆಯ ರಾಜ್ಯದಲ್ಲಿ ಬಟ್ಟೆ ಹಾಕೋನಿಗೆ ಯಾವತ್ತೂ ಬೆಲೆ ಇರೋದಿಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಸುಂದರವಾದಂತಹ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ. ಇದು ಖ್ಯಾತ ದಾರ್ಶನಿಕ ಮತ್ತು ಕವಿ ಖಲೀಲ್ ಗಿಬ್ರಾನ್ ಹೇಳಿದಂಥ ಕತೆ. ಒಂದು ಪುಟ್ಟ ದೇಶವಿತ್ತು. ಅದಕ್ಕೊಬ್ಬ ರಾಜ. ರಾಜನಿಗೆ ತನ್ನ ದೇಶದ ಬಗ್ಗೆ ಬಹಳ ಅಭಿಮಾನ. ದೇಶದ ಪ್ರಜೆಗಳನ್ನು ಮಕ್ಕಳಂತೆಯೇ ಕಾಣ್ತಾ ಇದ್ದ. ಅನಾವಶ್ಯಕವಾಗಿ ಯಾರನ್ನು ಹಿಂಸಿಸಿ ಹಣ ವಸೂಲಿ ಮಾಡ್ತಾ ಇರಲಿಲ್ಲ. ಯಾರಿಗಾದರೂ ತೊಂದರೆಯಾದದ್ದು ಗೊತ್ತಾದರೆ ಸಾಕು, ತಾನು ಖುದ್ದಾಗಿ ಅವರಲ್ಲಿಗೆ ಹೋಗಿ ಕಷ್ಟದ ಕಾರಣವನ್ನು ಕೇಳಿ ಪರಿಹಾರ ನೀಡಿ ಬರ್ತಾ ಇದ್ದ. ಆದರೆ ಮೈಗಳ್ಳರಿಗೆ, ಸುಳ್ಳುಗರಿಗೆ ಅವಕಾಶವಿರಲಿಲ್ಲ. ಅವರನ್ನು ನಿರ್ದಯವಾಗಿ ಶಿಕ್ಷಿಸ್ತಾ ಇದ್ದ. ಪ್ರಜೆಗಳು ಸುಖದಿಂದ ಇದ್ದು ಸದಾ ರಾಜನ ಕ್ಷೇಮವನ್ನು, ಅಭ್ಯುದಯವನ್ನೇ ಬಯಸ್ತಾ ಇದ್ದರು. ಒಂದಿನ ಈ ರಾಜ್ಯಕ್ಕೆ ಒಬ್ಬ ರಾಕ್ಷಸಿ ಬಂದು ಆಕೆಗೆ ಇಷ್ಟೊಂದು ಜನ ಇಷ್ಟು ಸಂತೋಷವಾಗಿರುವುದನ್ನು ಕಂಡು ಆಶ್ಚರ್ಯ ಆಯಿತು, ಸಂಕಟವೂ ಆಯಿತು. ಒಳ್ಳೆಯದನ್ನು ಕಂಡು ಸಂಕಟ ಪಡೋದು ರಾಕ್ಷಸರ ಗುಣವಲ್ಲ. ಸಂತೋಷಕ್ಕೆ ಕಾರಣವೇನಂತ ತಿಳಿಯಬಯಸಿದ್ಲು. ರಾಜನ ಕಾರ್ಯಕ್ಷಮತೆ, ಪ್ರಜಾಪ್ರೀತಿ ಹಾಗೂ ಪ್ರಜೆಗಳಿಗೆ ರಾಜನಲ್ಲಿರುವ ಅತೀವ ವಿಶ್ವಾಸಗಳೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಯಿತು. ಈ ವಾತಾವರಣವನ್ನು ಹೇಗಾದರೂ ಕೆಡಿಸಬೇಕಲ್ಲ ಅಂತ ಆಕೆ ಚಿಂತಿಸಿ ಒಂದು ಉಪಾಯವನ್ನು ಕಂಡುಹಿಡಿದು ಒಂದು ವಿಶೇಷವಾದ ಔಷಧಿಯನ್ನು ತಯಾರು ಮಾಡಿ ರಾಜ್ಯದ ಎಲ್ಲ ಕುಡಿಯುವ ನೀರಿನ ಬಾವಿಗಳಲ್ಲಿ ಹಾಕಿಸಿಬಿಟ್ರು. ಪಾಪ, ಜನಕ್ಕೇನು ಗೊತ್ತು, ಎಲ್ಲರೂ ಆ ನೀರನ್ನೇ ಕುಡಿಯಬೇಕಲ್ವಾ. ಆ ನೀರನ್ನು ಕುಡಿದ 2 ದಿನಕ್ಕೆ ಅವರ ದಿನಚರಿಯೇ ಬದಲಾಗಿ ಹೋಯಿತು. ಅವರ ನಡವಳಿಕೆ ಪರಿವರ್ತಿತವಾಯಿತು. ಅವರೆಲ್ಲ ಹುಚ್ಚರ ತರಹ ವ್ಯವಹಾರ ಮಾಡಲಿಕ್ಕೆ ಆರಂಭಿಸಿದರು. ಕೆಲಸಕ್ಕೆ ಹೋಗೋದು ಕಡಿಮೆ ಆಯಿತು. ಬರೀ ಗುಂಪು ಕಟ್ಟಿಕೊಂಡು ಹರಟೆ ಹೊಡೆಯುವುದು, ಜೂಜಾಡುವುದು ಪ್ರಾರಂಭ ಆಯಿತು. ಈ ಬದಲಾವಣೆಯನ್ನು ಕಂಡಂಥ ರಾಜನಿಗೆ ಚಿಂತೆ ಆಯಿತು. ಇಷ್ಟು ಚೆನ್ನಾಗಿದ್ದ ಜನ ಹೀಗೇಕಾದರೂ ಅಂತ ತಿಳಿಯದಾಯಿತು. ಮಂತ್ರಿಗಳನ್ನು ಕೇಳಿ ನೋಡಿದ. ಅವರಿಗೂ ಏನು ತೋಚಲಿಲ್ಲ. ಆಯಿತು, ಪ್ರಜೆಗಳನ್ನೇ ಮಾತನಾಡಿಸಿ ನೋಡೋಣ ಅಂತ ಜನರ ಗುಂಪಿದ್ದಲ್ಲಿಗೆ ಹೋದ. ಆಶ್ಚರ್ಯ, ಜನ ಇವನ ಗುರುತನ್ನೇ ಹಿಡಿಯುತ್ತಿಲ್ಲ. ಇವನು ತಾವೆಲ್ಲ ಮೊದಲಿನ ಹಾಗೆ ಪರಿಶ್ರಮ ಜೀವಿಗಳಾಗಬೇಕು, ಪ್ರಾಮಾಣಿಕರಾಗಬೇಕು, ಜೂಜು ಇತರ ವ್ಯಸನಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಅಂತ ಹೇಳಿದಾಗ ಪ್ರಜೆಗಳಿಗೆ ವಿಚಿತ್ರವನ್ನಿಸ್ತು. ಈತ ತಾನು ರಾಜ ಅಂತ ಹೇಳ್ಕೊಳ್ತಾನೆ, ಯಾರಿಗೂ ಅರ್ಥವಾಗದ ಹಾಗೆ ಮಾತನಾಡ್ತಾನೆ. ಪಾಪ, ಅವನ ತಲೆ ಕೆಟ್ಟಿರಬೇಕು ಅಂದ್ಕೊಂಡ್ರು. ಪ್ರತಿದಿನ ರಾಜ ಹೋಗಿ ಅವರೊಂದಿಗೆ ಮಾತನಾಡ್ತಾ ಇದ್ದ. ದಿನ ಕಳೆದಂತೆ ಪ್ರಜೆಗಳಿಗೆ ರಾಜನ ತಲೆ ಪೂರ್ತಿ ಕೆಟ್ಟಿದೆ ಅಂತ ಖಚಿತವಾಯಿತು. ಈಗ ನಿಜವಾಗಿಯೂ ರಾಜನಿಗೆ ಹುಚ್ಚು ಹಿಡಿಯುವಂತಾಯಿತು. ರಾಜ ಮತ್ತು ಅವನ ಪರಿವಾರ ಮಾತ್ರ ಹೀಗೆ ಇರುವುದಕ್ಕೆ ಕಾರಣವನ್ನು ಮಂತ್ರಿಗಳು ಪತ್ತೆ ಮಾಡಿದರು. ಅರಮನೆಯಲ್ಲೊಂದು ಬಾವಿ ಇದೆ. ಆ ನೀರನ್ನು ಮಾತ್ರ ಇವರು ಕುಡಿಯುತ್ತಿದ್ದರಿಂದ ಇವರ ತಲೆ ಕೆಟ್ಟಿರಲಿಲ್ಲ. 1 ತಿಂಗಳಾಗುವಷ್ಟರಲ್ಲಿ ರಾಜನಿಗೆ ಎಷ್ಟು ಅಸಹನೀಯವಾಯಿತೆಂದರೆ ತಾನು ಹೋಗಿ ಊರಿನಲ್ಲಿರುವ ಬಾವಿಯಿಂದ ನೀರನ್ನು ತಂದು ತನ್ನ ಪರಿವಾರದೊಂದಿಗೆ ಕುಡಿದುಬಿಟ್ಟ. ಅವರದು ತಲೆ ಉಳಿದವರಂತೆಯೇ ಆಯಿತು. ತಮಾಷೆ ಎಂದರೆ ಊರವರೆಲ್ಲ ಸಂತೋಷಪಟ್ಟರಂತೆ. ಪಾಪ, ಇಷ್ಟು ದಿನ ನಮ್ಮ ರಾಜನಿಗೇನು ಆಗಿ ತಲೆ ಕೆಟ್ಟಿತ್ತು, ಏನೇನೋ ಮಾತನಾಡ್ತಾ ಇದ್ದ. ಈಗ ಅವನೂ ನಮ್ಮ ಹಾಗೆ ಆಗಿ ಸರಿ ಹೋಗಿದ್ದಾನೆ ಅಂತ ಸಂಭ್ರಮಪಟ್ಟರಂತೆ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತನೇ ದಡ್ಡ ಎನ್ನುವಂತಹ ಪ್ರಸಂಗ ಬರ್ತದೆ. ಪ್ರತಿ ಕಾಲದಲ್ಲೂ ಬುದ್ಧಿವಂತರ, ಜ್ಞಾನಿಗಳ ಸಂಖ್ಯೆ ಕಡಿಮೆಯೇ. ಆದರೆ ಅವರು ಸುತ್ತಮುತ್ತಲಿನವನ್ನು ಕಂಡು ಬೇಜಾರು ಮಾಡಿಕೊಂಡು ಅವರಂತಾಗಬಾರ್ದು. ಬುದ್ಧಿಯನ್ನು ಸೀಮಿತದಲ್ಲಿಟ್ಟುಕೊಂಡು ಉಳಿದವರನ್ನು ಬದಲಾಯಿಸಲಿಕ್ಕೆ ಸದಾ ಪ್ರಯತ್ನಶೀಲರಾಗಬೇಕು ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಕೇಳಿದ್ದಕ್ಕೆ ಧನ್ಯವಾದ.